ಜನ ರೈತರು ಸರ್ಕಾರಿ ಇದನ್ನ ಕಾಲುವೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರು ಅದರಲ್ಲಿ ನಮಗೆ ಬೇಕಾಗಿರೋದು ನಮಗೆ ಸಂಬಂಧಪಟ್ಟಿದ್ದು ಕೂಡ ಇದೆ. ನಾನು ಅದನ್ನೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಆ ಸರ್ವೆ ನಂಬರು ಕೂಡ ನಮ್ಮಿಂದ ತಪ್ಪಾಗೋಗಿದೆ. ಆ ತಪ್ಪನ್ನು ನಾನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಾನೇ ಖುದ್ದು ಬಂದು ಸಾರ್ವಜನಿಕರ ಜೊತೆ ನನ್ನ ಜಾಗ ಏನು ಒತ್ತುವರಿ ಆಗಿದೆ ಅದನ್ನು ಬಿಟ್ಕೊಡೋಕ್ಕೆ ನಾನು ಇವತ್ತೇ ರೆಡಿ ಇದ್ದೀನಿ. ಹಾಗಂತೇಳಿ ರಾಜಕೀಯ ಪ್ರೇರಿತವಾಗಿ ಯಾವುದೋ ಒಂದಕ್ಕೆ ಬಂದು ತೊಂದರೆ ಕೊಡೋದು ಅಥವಾ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಮಾಡೋದಕ್ಕಿಂತ ಆ ಸರ್ಕಾರಿ ಆಸ್ತಿ ಎಷ್ಟಿದೆ ಸಂಪೂರ್ಣವಾಗಿ ಎಲ್ಲದನ್ನು ಅಳತೆ ಮಾಡಿ ತೆರವು ಮಾಡಿಸಿ, ಇದು ನನ್ನ ಒಂದು ಮನವಿ. ಅದು ಬಿಟ್ಟು ಇಲ್ಲಿ ಗುಟ್ಟಳ್ಳಿಯಲ್ಲಿ ಸರ್ಕಾರಿ ಗುಟ್ಟಳ್ಳಿಯಲ್ಲಿ ಕೊಡ್ರಿ, ನೀವೇ ಕೊಟ್ಟಿದ್ದಾರೆ. ಇದೆಲ್ಲ ನಂಬರ್ 69 ಮತ್ತು 67ರಲ್ಲಿ ಕಾಲುವೆ ಇದೆ. ಆ ಕಾಲುವೆಗೆ ಸಂಪೂರ್ಣವಾಗಿ ಮುಚ್ಕೊಂಡಿದ್ದಾರೆ. ಮತ್ತು ಸಾರ್ವಜನಿಕರಿಗೆ ನೋಡ್ರಿ, ಇವರೊಂದು 2-3 ಮನೆಗಳಿದ್ದಾವಲ್ಲಿ, SC ಮನೆಗಳು, ಅವ್ರಿಗೆ ಓಡಾಡೋದಕ್ಕೆ ರಸ್ತೆ ಸಹ ಇಲ್ಲ. ಇವತ್ತೇನಾದರೂ ಒಂದು ಬೆಂಗಳೂರು ಇಷ್ಟು ಹತ್ತಿರವಾಗಿರೋ ಜಾಗದಲ್ಲಿ ಅಥವಾ ಹೊಸಕೋಟೆ ತಾಲೂಕಲ್ಲಿ ಇಷ್ಟು ಮುಂದುವರೆದಿರೋ ಜಾಗದಲ್ಲಿ ಏನಾದರೂ ಒಂದು ಮನೆಗಳಿಗೆ ದಾರಿ ಇಲ್ಲದೆ ಇದ್ದಾರೆ ಅಂದರೆ ನಿಜವಾಗ್ಲೂ ಅದೊಂಥರ ನಾಚಿಕೆ ಆಗುತ್ತೆ ನಮ್ಗೆ ಅದನ್ನ ಹೇಳ್ಕೊಳ್ಳೋಕ್ಕೆ. ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ. ಇದುವರೆಗೂ 3ನೇ ಸಾರಿ 4ನೇ ಸಾರಿ ಅರ್ಜಿ ಕೊಟ್ಟಿದ್ದಾರೆ. ಅದು ಅಳತೆನೂ ಆಗಿದೆ, ಮಾರ್ಕಿಂಗೂ ಆಗಿದೆ. ಬಟ್ ಇದುವರೆಗೂ ತೆರವು ಕಾರ್ಯ ಯಾರೂ ಮಾಡಿಲ್ಲ. ದಯಮಾಡಿ ನೋಡಿ ಸರ್. ಇನ್ನೊಂದು ಆಗುತ್ತೆ, ಸರ್ವೆ ನಂಬರ್ 62 ಗುಂಡ್ತೋಪಿದೆ, 1 ಎಕರೆ 7 ಗುಂಟೆ. ಕೆಲವು ರಾಜಕಾರಣಿಗಳು, ಪ್ರಭಾವಿ ರಾಜಕಾರಣಿಗಳಿದೆ, ಓಕೆನಾ. ನಾವು ಏನು ಸರ್ವೆ ನಂಬರ್ ಹಾಕಿದ್ದೀವಿ ಅಥವಾ ಅದು ಮೆನ್ಷನ್ ಮಾಡಿದ್ದೀವಿ, ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ನೀವು ಪರಿಶೀಲನೆ ಮಾಡಿ ಆ ಸರ್ಕಾರಿ ಗುಂಡ್ತೋಪನ್ನು ತೆರವು ಮಾಡಿಸಿ. ಅದ್ರ ಜೊತೆಲಿ ಅದ್ರ ಅಟಾಚ್ವಾಗಿಯೇ ಇರೋಂಥ ಕೆಲವೊಂದು ಕಾಲುವೆಗಳನ್ನು ಕೂಡ ಮುಚ್ಕೊಂಡಿದ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ತೆರವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಓಕೆ, ಹೌದು ಸರ್. ಅದು ನಾನು ನಿಮ್ಮ ಅಧಿಕಾರಿಗಳ ಹತ್ರನೂ ಕೇಳಿದೆ, ನನ್ನ ಹತ್ರನೂ ವಿಡಿಯೋ ಇದೆ. ಏನಪ್ಪ ಇದು ಕಾಲುವೆ ಕಂಪ್ಲೀಟಾಗಿ ತೆರವು ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲ ಸರ್, ನಮ್ಗೆ ಅರ್ಜಿ ಬಂದಿರೋದು ಸರ್ವೆ ನಂಬರ್ 19 ಮಾತ್ರ, 19 ಅಷ್ಟೇ ಮಾಡ್ತಾ ಇದ್ದೀವಿ. ಸರಿ, 19 ಸರ್ವೆ ನಂಬರ್ ನೀವು ತೆರವು ಮಾಡೋದಾಗಲಿ ಅಥವಾ ಅಳತೆ ಮಾಡೋದ್ರಿಂದ ಏನು ಪ್ರಯೋಜನ? ಏನೂ ಇಲ್ಲ. ರಾಜಕೀಯ ಪ್ರೇರಿತ. ಅದು ರಾಜಕೀಯವಾಗಿ ಯಾರೋ ಅದನ್ನ ಪ್ರೇರಿತ ಮಾಡಿದ್ದಾರೆ, ಅದನ್ನು ತೆರವು ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಯಾರು ಅನ್ನೋದು ನಿಮಗೂ ಗೊತ್ತಿದೆ. ಕಾಲುವೆ ಇಲ್ಲಿಗೆಲ್ಲ ಬರಬೇಕು, ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಸಾರಿ ಹೇಳ್ತಾ ಇದ್ರೆ ಇನ್ನೂ ಒಳಗಡೆ ಬರಬೇಕು ಅಂತ ಹೇಳ್ತಾರೆ. ಅದು ಎಲ್ಲಿಗೆ ಬಂದರೂ ನಾನು ಮೀಡಿಯಾ ಮುಖಾಂತರ, ನಿಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲಿಗೆ ಬಂದರೂ ನಾನು ತೆರವು ಮಾಡೋಕ್ಕೆ ಹೇಳಿದ್ದೀನಿ. ಅದೇ ರೀತಿ ಆ ಥರ ನಿಮ್ಮನ್ನು ಏನೋ ನಿಮ್ಮ ಮೇಲೆ ಪ್ರೆಷರ್ ಹಾಕಿ ಅಥವಾ ನಿಮ್ಮ ಮೇಲೆ ಏನು ಒತ್ತಡ ತಂದು ಇದನ್ನು ಮಾಡಿ 9ವರೆಗೆ ಅಳತೆ ಆಗಬೇಕು, ಕಲ್ಲು ಹಾಕಬೇಕು ಅಂತ ಹೇಳೋ ನಾಯಕರು ಇದ್ದಾರಲ್ವಾ, ಅವ್ರಿಗೆ ನಾನು ಮನವಿ ಮಾಡೋದಿಷ್ಟೇ. ನಂದು ಎಲ್ಲೇ ಸರ್ಕಾರಿ ಆಸ್ತಿ ಅಥವಾ ಯಾವುದೇ ಅನಧಿಕೃತವಾಗಿ ಎಲ್ಲೇ ಇದ್ರೂ ನನ್ನ ಸೊತ್ತು ಖಂಡಿತವಾಗ್ಲೂ ನಾನು ಬಂದು ಇಲ್ಲೇ ತಾಲೂಕು ಆಫೀಸ್ ಮುಂದೆ ನಿಂತು ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ಅದನ್ನು ಬಿಟ್ಕೊಡಕ್ಕೆ ಹೇಳಿದ್ದೀನಿ. ನಿಮ್ಗಳಿಗೆ ಆ ಅರ್ಹತೆ ಇದ್ದರೆ, ನಾವು ಇಷ್ಟು ವರ್ಷದಿಂದ ಇಂಥ ಸರ್ಕಾರಿ ಆಸ್ತಿಗಳು ಹಿಂಗೆ ಹಾಕ್ಕೊಂಡಿದ್ದೀವಿ, ಈ ಥರ ಇದೆ ಅಂತ ನೀವು ಏನಾದರೂ ಅನೌನ್ಸ್ ಮಾಡಿ ಬಿಡುಗಡೆ ಮಾಡಿಬಿಡಿ. ನಾವು ಕಂಪ್ಲೀಟಾಗಿ ನಾನು ರಾಜಕಾರಣ ಬಿಟ್ಟು ಮನೇಲಿ ಕೂತ್ಕೊಳ್ತೀವಿ. ಇದು ನಾನು ಮಾಡ್ತಾ ಇರೋ ಚಾಲೆಂಜ್ ಅಂತ ಅಂದ್ಕೊಳ್ಳಿ. ನಾನು ಹೇಳೋದು ಇಷ್ಟೇ ಸರ್, ಸರ್ಕಾರಿ ಆಸ್ತಿ ಆದರೆ ಯಾರ್ದಾದ್ರೂ ಸರ್ಕಾರಿ ಆಸ್ತಿನೇ ಅಲ್ವಾ ಸರ್? ನಾನಿರಲಿ, ನೀವಿರಲಿ, ಇನ್ನೊಬ್ರು ಇರಲಿ, ಎಲ್ಲದಕ್ಕೂ ಅದು ಸರ್ಕಾರಿ ಆಸ್ತಿ ಅನ್ನೋ ಸರ್ಕಾರಿ ಆಸ್ತಿನ ಒಳಗಡೆ ಯಾರಿಗೂ ಅಧಿಕಾರ ಇಲ್ಲ. ನಾನು ಕೂಡ ಸ್ಥಳಕ್ಕೆ ಬಂದಾಗ ನಾನು ಹೇಳೋದು, ಯಾವುದೋ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಲ್ಯಾಂಡ್ ಮಾತ್ರ ನಾವು ಒತ್ತುವರಿಸಿದ್ರೆ ಅದು ಅರ್ಥ ಇದೇ ರೀತಿ ನೀವು ಹೇಳಿದಂಗೆ ಹೋಗುತ್ತೆ. ಹಾಗಾಗಿ ಏನಿದೆ ಮೊದಲಿಂದ ಕೊನೆವರೆಗೂ ಅಷ್ಟೇ ಆಗಬೇಕು ಮಾಡಿ. ಒತ್ತುವರಿ ಆಗಿತ್ತಂದ್ರೆ ಮುಂದಿನ ಕೊನೆವರೆಗೂ ಕೂಡ ಎನ್ಕ್ರೋಚ್ಮೆಂಟ್ ಬಿಡಿಸಬೇಕು. ಅದನ್ನೇ ನಾನು ಆ ಜಾಗದಲ್ಲಿ ನಮ್ಮ ಅಧಿಕಾರಿಗಳು ಕೂಡ ನಾನು ಮಾರ್ಗದರ್ಶನ ಕೊಟ್ಟರು. ಯಾವುದೇ ಕಾರಣಕ್ಕೆ ರಾಜಕೀಯ ಒತ್ತಡಕ್ಕಾಗಲಿ ಮತ್ತು ಯಾವುದೇ ವೈಯಕ್ತಿಕ ಕಾರಣಕ್ಕೆ ನಾವು ಆ ವಿಚಾರಕ್ಕೆ ಬರೋಲ್ಲ. ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಖಂಡಿತ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಮಾತು ಮೇಲೆ ಭರವಸೆ ಇದೆ. ಆ ಮಾತು ಹೇಳಿದಿರಲ್ವಾ, ನಾವು ಇಲ್ಲದೇನು ನಮ್ಮ ಪ್ರೆಸೆನ್ಸ್ ಇಲ್ಲದೇನೆ ಹೇಳಿದಿರ ಅನ್ನೋದು ತುಂಬ ಖುಷಿ ಆಗುತ್ತೆ. ಈ ಥರ ಅಧಿಕಾರಿಗಳು ಸಿಗೋದು ನಿಜವಾಗ್ಲೂ ನಮಗೆ ಅದು ಪುಣ್ಯ ಅಂತ ಹೇಳ್ಕೊಂಡು, ನಮ್ಮ ತಾಲೂಕಿನ ಪುಣ್ಯ ಅನ್ಕೊಳ್ಬೇಕು ಖಂಡಿತವಾಗ್ಲು. ಇದಲ್ಲದೆ ಈಗ ನಮ್ಮದು ಇನ್ನೂ ಮನವಿಗಳಿದ್ದಾವೆ. ಮೊದಲನೇದಾಗಿ ನಾವು ಈ ಮನವಿಗಳು ಕೊಟ್ಟಿದ್ದೀವಿ. ಕಂಪ್ಲೀಟ್ವಾಗಿ ನೀವು ಅಟೆಂಡ್ ಮಾಡಿ. ಸಪೋಸ್ ನಿಮ್ಮ ಮೇಲೆ ಯಾವುದಾದ್ರೂ ರಾಜಕೀಯ ಒತ್ತಡಗಳಿಂದ ನೀವೇನಾದರೂ ಹಿಂದೆ ಸರಿದ್ರೆ ನಾನಂತೂ ಹೇಳ್ತೀನಿ, ಇದ್ರ ಮೇಲೆ ನಾನು ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನಂತೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.